ಗ್ಯಾರಂಟಿಗೂ ಬೆಲೆ ಏರಿಕೆಗೆ ಸಂಬಂಧನೇ ಇಲ್ಲ. ಹಾಲಿನ ದರವನ್ನು ಏರಿಸುವುದು ಕಾಲಕಾಲಕ್ಕೆ ಇದೆಲ್ಲ ಎಲ್ಲ ಸರ್ಕಾರಗಳಿದ್ದಾಗಲೂ ಆಗಿರುತ್ತೆ. ಕೇಂದ್ರ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದಿದ್ರೆ ಇಷ್ಟು ತೊಂದರೆಗಳು ಆಗ್ತಿರಲಿಲ್ಲ. 2008ರಿಂದ 2013ರಲ್ಲಿ ಮತ್ತು 2019ರಿಂದ 23ರಲ್ಲಿ BJP ಸರ್ಕಾರ ಇದ್ದಾಗಲೂ ಬಸ್ ದರ ಏರಿಸಿದ್ದಾರೆ, ವಿದ್ಯುತ್ ದರ ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಹಾಲಿನ ದರ ಏರಿಸಿದ್ದಾರೆ. ಅವಾಗ ಯಾವ ಗ್ಯಾರಂಟಿ ಏನು ಕೊಟ್ಟಿರಲಿಲ್ಲ. ಆದರೆ ಯಾಕೆ ಏರಿಕೆ ಮಾಡಿದರು? ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿ BJP ಪಕ್ಷದವರು ಏನಿದ್ದಾರೆ ಅವರು ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡ್ತಾ ಇದ್ರು. ಫ್ರೀಡಂ ಪಾರ್ಕ್ ಅಲ್ಲೇನೆ ಮಾಡಿದ್ರು, ಇವತ್ತು ಕೂಡ ಅರೆಸ್ಟ್ ಆಗಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಎಲ್ಲ? ಒಂದ್ ಕಡೆ ಬೆಲೆ ಏರಿಕೆ ಗ್ಯಾರಂಟಿಯಿಂದ ಏನಾದ್ರು ಹಿಂಗೆ ಆಗ್ತಿದ್ಯಾ? ಗ್ಯಾರಂಟಿಗೂ ಬೆಲೆ ಏರಿಕೆಗೆ ಸಂಬಂಧನೇ ಇಲ್ಲ. ಯಾಕೆಂದರೆ 2008ರಿಂದ 2013ರಲ್ಲಿ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು 3 ಜನ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಹಾಲಿನ ದರವನ್ನು ಅವರು ಒಂದು ಸಲ 2 ರೂಪಾಯಿ, ಇನ್ನೊಂದು ಸಲ 3 ರೂಪಾಯಿ ಏರಿಸಿದ್ದಾರೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು 2 ರೂಪಾಯಿ ಏರಿಸಿದ್ದಾರೆ. ಯಡಿಯೂರಪ್ಪನವರು 2019ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಅವರು ಹಾಲಿನ ದರವನ್ನು ಏರಿಸಿದ್ದಾರೆ. ಹಾಲಿನ ದರವನ್ನು ಏರಿಸುವುದು ಕಾಲಕಾಲಕ್ಕೆ ಇದೆಲ್ಲ ಎಲ್ಲ ಸರ್ಕಾರಗಳಿದ್ದಾಗಲೂ ಆಗಿರುತ್ತೆ. ಹಾಲಿನ ದರವನ್ನು ನಾವು ಏರಿಸಿದ್ದನ್ನು ಸಮರ್ಥನೆ ಮಾಡ್ತೀವಿ ಅಂತಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ರೈತರಿಗೆ ಹಸು ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿ ಅವರು ಖರೀದಿಸುವಂಥ ಹಲವಾರು ಪದಾರ್ಥಗಳಿರುತ್ತಲ್ಲ, ಅದಕ್ಕೆ ತುಂಬ ದುಬಾರಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿನೇ ಇದಕ್ಕೆಲ್ಲ ಕಾರಣ. ಕೇಂದ್ರ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಇದ್ದಿದ್ರೆ ಇಷ್ಟು ತೊಂದರೆಗಳು ಆಗ್ತಿರಲಿಲ್ಲ. ನಾವು ಏನು ಬೆಲೆಯನ್ನು ಹೆಚ್ಚಿಸಿದ್ವಿ ಅದನ್ನು ನೇರವಾಗಿ ರೈತರಿಗೆ ಕೊಡ್ತಾಯಿದ್ದೀವಿ ಹೊರತು ಬೇರೆ ಏನು ಸರ್ಕಾರ ತನ್ನ ಖಜಾನೆಗೆ ಹಾಕೋಕ್ಕಿಲ್ಲ. ಗ್ಯಾರಂಟಿ ಯೋಜನೆಗೂ ಇದು ಸಂಬಂಧ ಇಲ್ಲ. 2008ರಿಂದ 2013ರಲ್ಲಿ ಮತ್ತು 2019ರಿಂದ 23ರಲ್ಲಿ BJP ಸರ್ಕಾರ ಇದ್ದಾಗಲೂ ಬಸ್ ದರ ಏರಿಸಿದ್ದಾರೆ, ವಿದ್ಯುತ್ ದರ ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಹಾಲಿನ ದರ ಏರಿಸಿದ್ದಾರೆ. ಅವಾಗ ಯಾವ ಗ್ಯಾರಂಟಿ ಏನು ಕೊಟ್ಟಿರಲಿಲ್ಲ. ಆದರೆ ಯಾಕೆ ಏರಿಕೆ ಮಾಡಿದರು? ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಮಾನ್ಯ ಮೋದಿರವರು ಪ್ರಧಾನಮಂತ್ರಿಗಳಾದ ಮೇಲೆ 2014ರಿಂದ ಇಲ್ಲಿವರೆಗೂ 212 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ಅಂದರೆ 53 ಲಕ್ಷ ಕೋಟಿ ಇದ್ದಂಥ ಸಾಲ ಇವತ್ತು 212 ಲಕ್ಷ ಕೋಟಿ ಸಾಲ ಆಗಿದೆ. ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ. ಆದರೆ ಯಾಕೆ ದೇಶಕ್ಕೆ ಸಾಲವನ್ನು ಮಾಡಿದ್ದಾರೆ? ರಿಸರ್ವ್ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ದಾರೆ, LIC ಮೇಲೆ ಸಾಲ ತೊಗೊಂಡಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟ ಕಾರಣಕ್ಕೆ ಬೆಲೆ ಏರಿಸಿದ್ದೀವಿ ಅಂತ BJPಯವ್ರು ಬೊಬ್ಬೆ ಹೊಡಿತಾರಲ್ಲ. ಕೇಂದ್ರದಲ್ಲಿ ಮೋದಿರವರು ಯಾವ ಗ್ಯಾರಂಟಿ ಕೊಡದಲ್ಲೇ ಹೋದರೂ ಸಹ ಡೀಸೆಲ್ ಬೆಲೆ ಏರಿಸಿದ್ದಾರೆ, ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ಅಡುಗೆ ಅನಿಲದ ಬೆಲೆ ಏರಿಸಿದ್ದಾರೆ, ಟೋಲ್ ದರವಂತೂ ಯದ್ವಾ ಏರಿಸಿದ್ದಾರೆ. ಆಮೇಲೆ ಗಾಡಿಗಳ ನೋಂದಾವಣೆ ಇದೆಯಲ್ಲ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಅದು ಏರಿಸಿದ್ದಾರೆ. ಆಮೇಲೆ ವಿಮೆಗಳಿಗೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ, ಹೆಲ್ತ್ ಇನ್ಶೂರೆನ್ಸ್ಗೆ 18% GST ಹಾಕಿದ್ದಾರೆ. ಬ್ಯಾಂಕಲ್ಲಿ ಜನಗಳೇನಾದ್ರು ಟ್ರಾನ್ಸಾಕ್ಷನ್ನು ಹೆಚ್ಚಿನ ಬಾರಿ ಮಾಡಿರು ಅಥವಾ ಅವರ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಆ ಪೆನಾಲ್ಟಿಗಳು 35,000 ಕೋಟಿವರೆಗೂ ಹಾಕಿದ್ದಾರೆ. ಈ ದೇಶದಲ್ಲಿ 36 ಲಕ್ಷ ಕೋಟಿವರೆಗೂ ಸೆಸ್ ಕಲೆಕ್ಷನ್ ಮಾಡಿದ್ದಾರೆ. ಇವೆಲ್ಲ ಇವರು ಯಾವ ಕಾರಣಕ್ಕೆ ಮಾಡಿದ್ದಾರೆ? ಕೇವಲ BJPಯವ್ರಿಗೆ ಏನಾಗಿದೆ, ರಾಜ್ಯದಲ್ಲಿ 140 ಸ್ಥಾನಗಳಿದೆ. ಕಳೆದ ಒಂದು ಉಪಚುನಾವಣೆಯಲ್ಲಿ 3 ಸ್ಥಾನ ನಾವು ಗೆದ್ದಿದ್ದೀವಿ. ಇವರು ಏನೇ ಅಪಪ್ರಚಾರ ಮಾಡಿದರೂ ಸಹ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಚೆನ್ನಾಗೂ ಇದ್ದಾರೆ. ಸರ್ಕಾರ ಹೊಂದಾಣಿಕೆಯಿಂದ ಹೋಗ್ತಾ ಇದೆ. ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಇವರೇನೇ ಬೊಬ್ಬೆ ಹೊಡೆದ್ರು ಏನಾಗ್ತಿಲ್ಲ. ಜನರ ಗಮನವನ್ನು ಸೆಳಿಬೇಕು. ಮೇಲಾಗಿ BJPಲಿ ಯತ್ನಾಳು ಮತ್ತು ವಿಜೇಂದ್ರ ಅವ್ರದ್ದು ಸಿಕ್ಕಾಪಟ್ಟೆ ಒಂದು ಭಿನ್ನಾಭಿಪ್ರಾಯಗಳಿದೆ. ಇವಾಗ ಯತ್ನಾಳ್ ಅವ್ರನ್ನ BJPಯಿಂದ ಉಚ್ಚಾಟನೆಯೂ ಮಾಡಿದ್ದಾರೆ. ಆ BJPಯಲ್ಲಿರುವಂಥ ಆಂತರಿಕ ಕಲಹಗಳಿದೆಯಲ್ಲ, ಅದನ್ನು ಜನರಿಂದ ಮರೆಮಾಚುವ ಸಲುವಾಗಿ ಈ ರೀತಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಮೊದಲು BJPಯವರಿಗೆ ನಾವು ಅವರಲ್ಲಿ ಕೇಳ್ತೀವಿ, ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಹಲವಾರು ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ನ್ಯಾಯಸಮ್ಮತವಾಗಿ ನಾವೇನು GST ಕಟ್ತೀವಿ ಅದಕ್ಕೆ ನಮ್ಮ ಪಾಲು ಬರಬೇಕು, ಬಂದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಹಲವಾರು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು, ಕಾಲಕ್ಕೆ ಅದನ್ನು ಕೊಟ್ಟಿಲ್ಲ. ಮತ್ತು ನಮ್ಮ ಹಲವಾರು ಯೋಜನೆಗಳ ಅನುಮೋದನೆಯೂ ಕೊಟ್ಟಿಲ್ಲ. ದಯಮಾಡಿ BJPಯವರು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಅಹೋರಾತ್ರಿ ಧರಣಿ ಮಾಡೋದಲ್ಲ, ಪಾರ್ಲಿಮೆಂಟ್ ಭವನದ ಮುಂದೆ ಧರಣಿ ಮಾಡಿ ಅಲ್ಲಿ ಹಗಲು ರಾತ್ರಿ ಮಲ್ಕೊಂಡು ಮೋದಿಯವರು, ಅಮಿತ್ ಶಾ ಅವರ ಗಮನ ಸೆಳೆದು ರಾಜ್ಯಕ್ಕೆ ಬರಬೇಕಾದಂಥ ನಮ್ಮ ಪಾಲು ಮತ್ತು ನಮ್ಮ ಯೋಜನೆಗಳ ಅನುಮತಿಯನ್ನು ತಂದುಕೊಟ್ರೆ ಅದು ಸಾರ್ಥಕ ಆಗುತ್ತೆ. ಈ ರೀತಿಯ ಒಂದು ಹೋರಾಟ ಇವೆಲ್ಲವನ್ನು ರಾಜಕಾರಣಕ್ಕೆ ಮಾಡ್ತಿದ್ದಾರೆ ಅಂತ ಜನಸಾಮಾನ್ಯರು ಅರ್ಥ ಆಗುತ್ತೆ. ಯಾಕೆಂದರೆ ನಾವು ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಶಿಫಾರಸಿನನ್ವಯ ಸಂಬಳವನ್ನು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಕಾಲಕ್ಕೆ ಪ್ರತಿಯೊಂದು ವಿಚಾರದಲ್ಲಿ
ಸರ್ಕಾರದಲ್ಲೂ ಬೆಲೆಗಳು ಏರಿಕೆ ಆಗಿರುತ್ತೆ. ಬೆಲೆಗಳ ಏರಿಕೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಖಜಾನೆಯನ್ನು ತೂಗಿಸುವ ಹಿನ್ನೆಲೆಯಲ್ಲಿ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬೆಲೆಯನ್ನು ಏರಿಸ್ತಾರೆ. ಬೆಲೆಯನ್ನು ಏರಿಸೋದ್ರಿಂದ ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಅನ್ನುವಂಥ ಜ್ಞಾನ ನಮಗಿದೆ. ಆದರೆ ಅನಿವಾರ್ಯತೆಯೂ ಇರುತ್ತೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳು ಏನು ಕೊಡ್ತಾ ಇದ್ದೀವಲ್ಲ, ವಿದ್ಯುತ್ ದರ ಏರಿಕೆ ಆಗೋದ್ರಿಂದ ಯಾರು ಗೃಹಜ್ಯೋತಿ ಯೋಜನೆಯಲ್ಲಿ ಫಲಾನುಭವಿಗಳಿದ್ದಾರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ. 2,000 ರೂಪಾಯಿ ಯಾರು ಪಡೀತಿದ್ದಾರೆ ಮಹಿಳೆಯರು ಅವ್ರಿಗೇನು ತೊಂದರೆ ಆಗೋದಿಲ್ಲ. ಅಕ್ಕಿ ಯಾವ ಉಚಿತವಾಗಿ ಕೊಡ್ತಾ ಇದೀವಿ ಅವ್ರಿಗೇನು ತೊಂದರೆ ಆಗೋದಿಲ್ಲ. ನಮ್ಮ ಬಸ್ಸಲ್ಲಿ ಓಡಾಡ್ತಿರುವಂಥ ಫ್ರೀಯಾಗಿ ಮಹಿಳೆಯರಿಗೇನು ತೊಂದರೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಬಹುಶಃ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ತಾನು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು 54,000 ಕೋಟಿ ರೂಪಾಯಿ ಒಂದು ಗ್ಯಾರಂಟಿ ಯೋಜನೆಗೆ ಇಟ್ಟು ಈ ಸಲ ನಾವು ಮುಂಗಡ ಪತ್ರವನ್ನು ನೋಡ್ಬೋದು. 4,08,000 ಕೋಟಿ ಮುಂಗಡ ಪತ್ರ ಇದೆ. ಆ ಮುಂಗಡ ಪತ್ರದಲ್ಲಿ 54,000 ಕೋಟಿ ಗ್ಯಾರಂಟಿಗೂ ಇಟ್ಟಿದ್ದೀವಿ. 1,00,000 ಚಿಲ್ಲರೆ ಕೋಟಿ ಅಭಿವೃದ್ಧಿ ಯೋಜನೆಗಳು ಇಟ್ಟಿದ್ದೀವಿ. ಸರ್ಕಾರಿ ನೌಕರ ಸಂಬಳಕ್ಕೆ 85,000 ಕೋಟಿನೂ ಇಟ್ಟಿದ್ದೀವಿ. ಪಿಂಚಣಿಗೆ 39,000 ಕೋಟಿನೂ ಇಟ್ಟಿದ್ದೀವಿ. ಎಲ್ಲ ರೀತಿಯಲ್ಲೂ ವಿಭಜನೆಯನ್ನು ಮಾಡಿ ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಬಹುಶಃ ಭಾರತ ದೇಶದಲ್ಲಿ ಸಿದ್ದರಾಮಯ್ಯನವರಂಥ ಒಬ್ಬ ಆರ್ಥಿಕ ತಜ್ಞ 16 ಬಾರಿ ಮುಂಗಡ ಪತ್ರವನ್ನು ಮಂಡಿಸಿದವರು ಇಷ್ಟೊಂದು ಅತ್ಯಂತ ಒಂದು ಶಿಸ್ತನ್ನು ಆರ್ಥಿಕತೆಯಲ್ಲಿ ತಂದಿರೋರು ಯಾರೂ ಇಲ್ಲ. ಬಿ ಜೆ ಪಿಯವರು ಸುಮ್ಮನೆ ಮಾತನಾಡ್ತಾರೆ. ಅವರು ಬೊಮ್ಮಾಯಿಯವರು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮುಂಚೆ 2019ನೇ ಇಸ್ವಿಯಲ್ಲಿ 2.5 ಲಕ್ಷ ಕೋಟಿ ಸಾಲ ಇತ್ತು. ಅವರು ಬಿಟ್ಟು ಹೋಗ್ಬೇಕಾದ್ರೆ 5,40,000 ಕೋಟಿ ರೂಪಾಯಿ ಸಾಲ ಆಯಿತು. ಯಾವುದೂ ಅಭಿವೃದ್ಧಿ ಏನೂ ಮಾಡ್ದಲೆ, ಯಾವ ಗ್ಯಾರಂಟಿ ಕೊಡ್ದಲೆ ಅವ್ರು ಯಾಕೆ 2.5 ಲಕ್ಷ ಕೋಟಿ ಸಾಲ ಮಾಡಿದರು? ಇವಾಗ ಸುಮ್ಮನೆ ನಮಗೆ ಸಾಲ ಮಾಡಿದ್ದಾರೆ ಅಂತಾರೆ. ಕೇಂದ್ರದವರು ಮೋದಿಯವರು 153 ಲಕ್ಷ ಕೋಟಿ ಸಾಲ ಮಾಡಿದ್ದಾರಲ್ಲ, ಆ ಸಾಲದ ಬಗ್ಗೆನೂ ಮಾತಾಡಬೇಕಲ್ಲ. ಕೇಂದ್ರ ಸರ್ಕಾರ ಬೆಲೆಗಳು ಏರಿಸಿದ್ರೆ ಯಾರೂ ಮಾತಾಡೋದಿಲ್ಲ. ಕೇಂದ್ರ ಸರ್ಕಾರ ಜನವಿರೋಧಿ ನೀತಿಗಳನ್ನ ಯಾರೂ ಮಾತಾಡೋದಿಲ್ಲ. ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟು ತನ್ನ ಒಂದು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತಿದ್ರು ಸಹ ಅವರಿಗೆ ಹೊಟ್ಟೆ ಕಿಚ್ಚಿನಿಂದ ಈ ಕೆಲಸ ಮಾಡ್ತಿದ್ದಾರೆ. ಬಿ ಜೆ ಪಿಯವರು ಇಂತಹ ಹೋರಾಟಗಳನ್ನು ಜನ ಯಾರು ಏನಷ್ಟು ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ. ಕಾರಣ ಯಾಕೆಂದರೆ ಎಲ್ಲ ಕಾಲದಲ್ಲೂ ಬೆಲೆಯನ್ನು ಏರಿಸಿದ್ದಾರೆ. ಬೆಲೆ ಏರಿಕೆಯ ಬಗ್ಗೆ ಮಾತನಾಡುವಂಥ ನೈತಿಕತೆ ಬಿ ಜೆ ಪಿಯವ್ರಿಗಿಲ್ಲ. ಹಾಗಾದರೆ ಇವ್ರು ಮಾಡ್ತಾ ಇರೋ ಹೋರಾಟಕ್ಕೆ ಕಾಂಗ್ರೆಸ್ ಏನು ಉತ್ತರ ಕೊಡೋದಿಲ್ಲ? ಉತ್ತರ ಕೊಡೋದಿಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡಿರುವ ಅನ್ಯಾಯದ ವಿರುದ್ಧ ಇವರು ಮಾತಾಡ್ತಿಲ್ವಲ್ಲ, ಬರೀ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ತಿದ್ದಾರಲ್ಲ. ಮೊನ್ನೆ ಟೋಲ್ ಜಾಸ್ತಿ ಆಯ್ತಲ್ಲ, ಬಿ ಜೆ ಪಿಯವ್ರು ಒಂದು ಮಾತು ಹೇಳ್ಬೇಕಾಯ್ತಲ್ಲ, ಜನರಿಗೆ ತೊಂದರೆ ಆಗುತ್ತೆ ಟೋಲ್ ಜಾಸ್ತಿ ಮಾಡಬೇಡಿ ಅಂತ ಹೇಳ್ಬೇಕಾಯ್ತಲ್ಲ. ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ 18% ಜಾಸ್ತಿ ಆಗುತ್ತೆ ಜನಕ್ಕೆ, ಅದನ್ನ ಇಳಿಸಿ ಅಂತ ಹೇಳ್ಬೇಕಾಗಿತ್ತಲ್ಲ. ಇವರು ಗ್ಯಾರಂಟಿಗಳು ಕೊಡ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲ. ಯಾವ ಗ್ಯಾರಂಟಿನೂ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ. ನೋಡ್ರಿ, ಒಂದು ನಿಮ್ಮ ಮಾಧ್ಯಮಕ್ಕೆ ಗಮನಕ್ಕೆ ತರ್ತೀವಿ. ಶ್ರೀ ಶಕ್ತಿ ಯೋಜನೆಯಲ್ಲಿ ಓಡಾಡ್ತಿರೋರು ಬಸ್ಸಲ್ಲಿ ಯಾರಿಗಾರು ತೊಂದರೆ ಆಗಿದೆಯಾ? ಪ್ರತಿಯೊಬ್ಬರು ಓಡಾಡ್ತಾ ಇದ್ದಾರೆ. ಅಕ್ಕಿ ದುಡ್ಡು ಬರ್ತಾನೆ ಇದೆ. ದುಡ್ಡಿನ ಬದಲು ಅಕ್ಕಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ವಿದ್ಯುತ್ ಬಿಲ್ ಯಾರಿಗಾರು ಏನು ತೊಂದರೆ ಆಗಿದೆಯಾ? 0 ಬಿಲ್ ಬರ್ತಾನೆ ಇದೆ. ಭಾಗ್ಯಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದೊಂದು ಸ್ವಲ್ಪ ಇದಾಗಿತ್ತು. ಇವಾಗ ಜನವರಿದೆಲ್ಲ ಬಂದಿದೆ. ಅದೇನೊಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗಿತ್ತು ಹೊರತು ದುಡ್ಡಿಲ್ದಲೆ ಏನು ತೊಂದರೆ ಇಲ್ಲ. ಮುಂದಿನ ದಿನದಲ್ಲಿ ಪಂಚಾಯಿತಿಯವರಿಗೆ ಕೊಟ್ಬಿಟ್ಟು ಪಂಚಾಯಿತಿ ಮೂಲಕನೇ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳೋರು ಇವರು ಕೇಂದ್ರದಲ್ಲಿ ಮೊನ್ನೆ ಡೆಲ್ಲಿಲಿ ಬಿ ಜೆ ಪಿಯವರು ಏನು ಹೇಳಿದರು? ಗ್ಯಾರಂಟಿಗಳು ಕೊಟ್ಟು ಅಧಿಕಾರಕ್ಕೆ ಬರ್ತೀವಿ ಅಂದರು. ನಮ್ಮ ಗ್ಯಾರಂಟಿ ಸರಿ ಇಲ್ಲ ಅನ್ನೋರು ಮಧ್ಯಪ್ರದೇಶದಲ್ಲಿ ಇವರು ಅದೇ ಗ್ಯಾರಂಟಿ ಅನುಸರಿಸಿರು, ಮಹಾರಾಷ್ಟ್ರದಲ್ಲಿ ಇವರು ಅದನ್ನು ಅನುಸರಿಸಿರು, ಹರಿಯಾಣದಲ್ಲಿ ಅದನ್ನೇ ಕಾಪಿ ಮಾಡಿರು. ನಾವು ಗ್ಯಾರಂಟಿ ಕೊಟ್ಟು ಲಾಸ್ ಆಗ್ತೀವಿ ಅನ್ನೋ, ನೀವ್ಯಾಕೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ? ನೀವು ಲಾಸ್ ಹಾಕಲ್ವಾ? ನಾವು ಕಾಂಗ್ರೆಸ್ ಅವ್ರು ಕೊಟ್ಟರೆ ಗ್ಯಾರಂಟಿ ಇದು ಏನು ಹಾಳಾಗ್ಬಿಡುತ್ತೆ, ಬಡ್ಜೆಟ್ಟು, ಆರ್ಥಿಕತೆ ಕೆಟ್ಟೋಗುತ್ತೆ. ಇವ್ರು ಕೊಟ್ಟರು ಮಾತ್ರ ಎಲ್ಲ ಕರೆಕ್ಟಾಗಿರುತ್ತೆ. ಈ ರೀತಿಯ ದ್ವಿಮೂರ್ತಿಯ ನೀತಿಯನ್ನು ಅನುಸರಿಸಬಾರ್ದು. ಪ್ರಾಮಾಣಿಕವಾದಂಥ ರಾಜಕಾರಣ ಮಾಡಲಿ, ಹೋರಾಟ ಮಾಡಲಿ. ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೆ ಹಕ್ಕಿದೆ, ಹೋರಾಟವನ್ನು ಮಾಡಲಿ. ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಜನರನ್ನು ಸುಳ್ಳು ಹೇಳಬಾರ್ದು ಮತ್ತು ಜನರ ದಿಕ್ಕನ್ನು ತಪ್ಪಿಸಬಾರ್ದು. ವಾಸ್ತವತೆಗೆ ಆಧಾರದ ಮೇಲೆ, ಅಂಕಿಅಂಶ ಆಧಾರದ ಮೇಲೆ ಮಾತಾಡಲಿ. ಇವಾಗ ಬಿ ಜೆ ಪಿಯವರು ಮಾತಾಡಲಿ. 2008ರಿಂದ 13ನೇ ಇಸ್ವಿಯಲ್ಲಿ, 2019ರಿಂದ 23ರಲ್ಲಿ ಎಷ್ಟು ಸಲ ಬೆಲೆಯನ್ನು ನಾವು ಏರಿಸಿದ್ದೀವಿ ಅಂತ ಅವ್ರು ಜನ ಮುಂದೆ ಹೇಳಲಿ. ನಾವೆಷ್ಟು ಸಲ ಬೆಲೆ ಏರಿಸಿದ್ದೀವಿ, ಎಷ್ಟೆಷ್ಟು ಇದೆ, ನಾವೆಷ್ಟು ಕಾಂಗ್ರೆಸ್ ಅವ್ರು ಏರಿಸಿದ್ದೀವಿ, ತುಲನೆ ಮಾಡಲಿ. ಜನಕ್ಕೆ ಬಿಡಿ, ಜನ ಡಿಸೈಡ್ ಮಾಡಲಿ. ಗ್ಯಾರಂಟಿ ಕೊಟ್ಟು ಇವ್ರು ಏರಿಸಿರೋದು ತಪ್ಪು, ಗ್ಯಾರಂಟಿ ಕೊಡ್ದಲೇ ಏರಿಸಿರೋದು ಅವ್ರು ತಪ್ಪು ಅಂತ ಜನ ಡಿಸೈಡ್ ಮಾಡಲಿ. ಜನರ ಭಾವನೆಗಳಿಗೆ ಬೆಲೆ ಕೊಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಜನ ದೊಡ್ಡವನು.
ಮತದಾರ ಪ್ರಭುಗಳು ದೊಡ್ಡವರು. ಜನರ ಭಾವನೆಗಳಿಗೆ ನಾವು ಬೆಲೆಯನ್ನು ಕೊಡ್ತೀವಿ. ಜನರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾದ್ದು ಪ್ರತಿಯೊಂದು ಸರ್ಕಾರದ ಕರ್ತವ್ಯ. ಜನಸಾಮಾನ್ಯರಿಗಿಂತ ಯಾರು ದೊಡ್ಡವರಿಲ್ಲ. ಆದರೆ ಬಿ ಜೆ ಪಿಯವರು ಜನರನ್ನು ಹಿಡ್ಕೊಂಡು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಅದು ತಪ್ಪು. ಇವಾಗ ಈ ನಮ್ಮ ಸರ್ಕಾರದ ವತಿಯಿಂದ ಬೆಲೆಗಳೇರಿಕೆ ಆಗಿದೆಯಾ, ಜೊತೆಯಲ್ಲಿ ನಾವು ಒಂದಷ್ಟು ಸೌಲಭ್ಯಗಳನ್ನು ಕೊಡ್ತಿರೋದ್ರಿಂದ ಬಡವರು ಮತ್ತು ಕೆಳವರ್ಗದ ಜನರಿಗೆ ಯಾವುದೇ ರೀತಿಯ ಹೊರೆಯಾಗದ ರೀತಿಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೀವಿ. ಧನ್ಯವಾದ.